ನನ್ನ ಹತ್ತಿರವೂ ಬೆಂಕಿ ಇದೆ. ನಾನು ಕತ್ತಿಯನ್ನು ಹಣ್ಣು ಕತ್ತರಿಸಲು ಉಪಯೋಗಿಸುವೆ, ನೀನು ಹಣ್ಣು ನೀಡುವ ಮರವನ್ನೇ ಕತ್ತರಿಸಲು ಉಪಯೋಗಿಸುತ್ತೀಯ. ತನ್ಮೂಲಕ ಧರ್ಮ, ಸತ್ಯ, ನ್ಯಾಯಗಳನ್ನು ಪುನರ್ ಪ್ರತಿಷ್ಠಾಪಿಸುವುದಕ್ಕೆ. ಅದಕ್ಕಾಗಿ ನೀವು ಅನ್ಯಾಯ ಬೇಕಾದರೂ ಮಾಡಬಹುದು. ಕೆಲವೊಮ್ಮೆ ಸಣ್ಣ ಪುಟ್ಟ ದೋಷಗಳು ಜರುಗುತ್ತವೆ, ಆದರೆ ಯುದ್ಧವಿಲ್ಲದೆ ಶಾಂತಿ ನೆಲೆಸದು, ದುಃಖವಿಲ್ಲದೆ ಸುಖದ ಬೆಲೆ ತಿಳಿಯದು. ಇದೇ ಈ ಜಗದ ನಿಯಮ. ನಿಮ್ಮ ನೀತಿ ನಿಯಮಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿ ಯುದ್ಧದ ನಂತರ ಶಾಂತಿ ಎಲ್ಲ ಸರ್ವನಾಶ ಎಂಬ ಸಂದೇಶ ಸಾರುವುದೇ ಈ ಕಲಿಯ ಕೆಲಸ. ಈ ಕಲಿಯು ಇನ್ನು ಏನೇನು ಅವಾಂತರಗಳನ್ನು ಸೃಷ್ಟಿಸುತ್ತಾನೆಯೋ ಆ ಸೃಷ್ಟಿಕರ್ತನೇ ಬಲ್ಲ. ನಾರಾಯಣ ನಾರಾಯಣ. ಇವನು ನಮ್ಮ ಮಗ ಮರಿದೇವನೇ. ಎಲ್ಲೋಯ್ತು ಆ ತುಂಟಾಟ, ಎಲ್ಲೋಯ್ತು ಆ ಪುಂಡಾಟ. ಇಷ್ಟು ದಿನ ಮಕ್ಕಳ ಜೊತೆ ಕಾಡು ಮೇಡು ಅಂತ ಅಲ್ದುಕೊಂಡಿದ್ದವನು ಎಷ್ಟೊಂದು ಬದಲಾವಣೆ ಆಗಿದ್ದಾನೆ, ಎಷ್ಟೊಂದು ಜವಾಬ್ದಾರಿ ಬಂದಿದೆ. ನನ್ನ ಕೈಲಿ ಇವನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೌದು ಸ್ವಾಮಿ, ಎಷ್ಟೊಂದು ಘಟನೆಗಳು ಕನ್ಸಲ್ಲಿ ನಡೆದಂಗೆ ನಡೆದೋಯ್ತು. ಅಲ್ಲ, ಬದುಕೋದೇ ಇಲ್ಲ ಅಂತಿದ್ ರೇಣುಕ ಏನೂ ಆಗೇ ಇಲ್ಲ ಅನ್ನೋ ರೀತಿಲಿ ನಡ್ಕೊಂಡು ಬಂದ್ಲು. ನಾವು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ಸಮಯದಲ್ಲಿ ದಿಢೀರಂತ ಪ್ರತ್ಯಕ್ಷ ಆದ. ರೇಣುಕಾನ ತಾನೇ ಹುಡ್ಕೊಂಡು ಬರ್ತೀನಿ ಅಂತ ಪಂಚಾಯತಿಗೆ ಮಾತು ಕೊಟ್ಟ. ಹೇಳಿದ ಮಾತನ್ನ ಚಾಚೂ ತಪ್ಪದೆ ನಡೆಸ್ಬಿಟ್ಟ. ನಾವು ಯಾವ ಕಟಕಟೆಯಲ್ಲಿ ನಿಂತಿದ್ವೋ ಅದೇ ಕಟಕಟೆಗೆ ಮಂಚಣ್ಣನ ಕರ್ಕೊಂಬಂಡು ನಿಲ್ಲಿಸ್ದ. ಅವನಿಗೆ ಅವ್ರ ಜೊತೆಲಿರೋರಿಗೆ ಕೊಡಬಾರ್ದು ಶಿಕ್ಷೆ ಕೊಟ್ಟ, ಅವಮಾನ ಮಾಡ್ದ. ನಮ್ಮನ್ನ ಶಿಕ್ಷೆಯಿಂದ ಪಾರು ಮಾಡ್ದ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಾವೇ ಅವನ ಬಗ್ಗೆ ದುಡುಕಿ ಏನೇನೋ ಮಾತಾಡಿ ಅವನ ಮುಂದೆ ಚಿಕ್ಕೋರೋದ್ವೇನೋ ಅನಿಸ್ತಾ ಇದೆ. ಹೌದು ಸ್ವಾಮಿ, ಇತ್ತೀಚೆಗೆ ಅವನ ಬಗ್ಗೆ ಮಾತಾಡೋಕೆ ಭಯ ಆಗ್ತಾ ಇದೆ. ತುಂಬ ಮೌನಿ ಆಗ್ತಾ ಇದ್ದಾನೆ. ಆ ಮುಖದಲ್ಲಿ ಅದೆಷ್ಟು ತೇಜಸ್ಸು, ಅದೆಷ್ಟು ಬದಲಾವಣೆ ಆಗಿದೆ ನೋಡಿದ್ರ? ಗಮನಿಸಿದ್ದೀನಿ ಉತ್ತರ. ಆಕಾಶದಲ್ಲಿ ಮಳೆಗೆ ಮುಂಚೆ ಮೇಳೈಸೋ ಮಿಂಚಿನ ಹಾಗಿರುತ್ತೆ ಅವನ ಮುಖದ ತೇಜಸ್ಸು. ಆದರೆ ನನ್ಗೆ ಅರ್ಥ ಆಗದೆ ಇರೋದೇನಂದ್ರೆ, ಈ ಮಂಚಣ್ಣ ನಮ್ಮನೆಗೆ ಯಾಕೆ ಬಂದರು? ನಮ್ಮನೇಲಿ ಕಳ್ತನ ಮಾಡೋವಂಥದ್ದೇನಿದೆ? ಅದು ಒಬ್ಬರಲ್ಲ ಇಬ್ಬರಲ್ಲ, 5 ಜನ. ನನಗೆ ನಂಬೋಕೆ ಆಗ್ತಾ ಇಲ್ಲ ಸ್ವಾಮಿ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಉತ್ತರ. ಮಂಚಣ್ಣನಿಗೆ ಸ್ವಲ್ಪ ಕೆಡುಕು ಬುದ್ಧಿ ಇದೆ, ಆದರೆ ಕಳ್ತನ ಮಾಡೋ ಬುದ್ಧಿ ಇಲ್ಲ. ಹಾಗೊಂದು ವೇಳೆ ಕಳ್ಳನೇ ಆಗಿದ್ರೆ ಊರಿನ ಜನ ಎಲ್ಲ ಅವ್ರ ಮನೆ ಶೋಧನೆ ಮಾಡಿದಾಗ ಒಂದು ಸಣ್ಣ ವಸ್ತುನಾದ್ರೂ ಸಿಗಬೇಕಾಗಿತ್ತು. ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ನಮ್ಮ ಮರಿದೇವಂದೇ ಏನೋ ಕೈವಾಡ ಇರಬೇಕು ಅನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಅಷ್ಟು ಜನ ನಮ್ಮನೆಗೆ ಬರೋದಂದ್ರೆ ಏನು? ಇವನೊಬ್ಬನೇ ಅವ್ರನ್ನೆಲ್ಲ ಗೋಣಿ ಚೀಲದಲ್ಲಿ ಕೂಡ ಹಾಕೋದಂದ್ರೆ ಏನು? 7 ವರ್ಷದ ಹುಡುಗ ಇಷ್ಟೆಲ್ಲ ಮಾಡಕ್ ಹೇಗೆ ಸಾಧ್ಯ ಸ್ವಾಮಿ? ಅಷ್ಟೇ ಅಲ್ಲ ಉತ್ತರ, ಈ ಮಂಚಣ್ಣ ರೇಣುಕನ ಕರ್ಕೊಂಡೋಗಿ ಅವ್ರ ಮನೇಲೇ ಬಚ್ಚಿಟ್ಟಿದ್ದಾನೆ ಅಂತ ಇವನಿಗೆ ಗೊತ್ತಾಯ್ತು. ಅಲ್ಲ, ಅವಳು ಕಾಣೆ ಆದಾಗ ಇವನು ಕಾಡಲ್ತಾನೆ ಇದ್ದ. ಹೌದು ಸ್ವಾಮಿ, ಕೇಳ್ದಾಗ್ಲೆಲ್ಲ ಚಿಕ್ಕಿಗೇನು ಆಗಲ್ಲ, ಅವಳು ಚೆನ್ನಾಗಿದ್ದಾಳೆ ಅಂತ ಎಷ್ಟು ಭರವಸೆಯಿಂದ ಹೇಳ್ತಾ ಇದ್ದ. ಅಂದ್ರೆ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಇವನಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಏನೋ ಸ್ವಾಮಿ, ನನ್ಗೊಂದು ತಿಳಿತಿಲ್ಲ. ಒಟ್ನಲ್ಲಿ ನಮ್ಮ ಮಗ ನಮ್ಮ ಮಾನ ಪ್ರಾಣ ಎರಡೂ ಉಳಿಸ್ಬಿಟ್ಟ. ಇಲ್ಲ ಅಂದಿದ್ರೆ ನಮ್ಮ ಗತಿ. ಅವನ ಶಕ್ತಿ ನನಗೆ ಈಗ ಅರ್ಥ ಆಗ್ತಾ ಇದೆ. ಹಾ
ಉತ್ತರ ನಿನಗೆ ನೆನಪಿದೆಯಾ? ನನ್ನ ಮಗ ಹುಟ್ಟಿದಾಗ ನಾನು ನೋಡೋಕೆ ಓಡೋಡ್ ಬಂದೆ. ಆಗ ಅವನು ಮೊಟ್ಟ ಮೊದಲು ಮಾಡಿದ್ದೇನೆ ಹೇಳು. ನನ್ನ ಬೆರಳನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಕೈ ಬಿಡು ಕಂದ. ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ ಅಂದ್ರೆ ಬಿಡಿಸ್ಕೊಳಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಆಗ್ಲಿಲ್ಲ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಅನ್ನುತ್ತೆ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗುತ್ತೆ. ಆ ಹಿಡಿತದಲ್ಲಿ ನಿಮಗೇನೇ ಕಷ್ಟ ಬಂದರೂ ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ಭರವಸೆ ಇತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ. ಹೌದು ಸ್ವಾಮಿ, ನನಗೂ ಆ ಭರವಸೆ ಇತ್ತು. ಅವನು ಸಾಮಾನ್ಯನಲ್ಲ ಉತ್ತರ, ಅಸಾಮಾನ್ಯ. ಅವನನ್ನು ನಾವು ಹಗುರವಾಗಿ ಕಾಣಬಾರ್ದು. ಹಗುರುವ ಕಾರಣಕ್ಕೆ ಅವ್ನು ನಮ್ಮ ಜೊತೆಗಿದ್ರೆ ಅಲ್ವಾ ಸ್ವಾಮಿ? ಏನಂದೆ ಉತ್ತರ? ಏನಿಲ್ಲ. ಇಂದುಮತಿ, ಪ್ರಭು, ನನ್ನನ್ನು ತಡೆಯಬೇಡ ಇಂದುಮತಿ. ಪುತ್ರನನ್ನು ಸಂಹರಿಸಿದ ತಂದೆಯನ್ನು ಅಪಕೀರ್ತಿ ಬಂದರೂ ಸರಿಯೇ, ಇಂದು ಇವನನ್ನು ಸಂಹರಿಸದೆ ಹಿಂದಿರುಗುವುದಿಲ್ಲ. ಸರಿ ಪ್ರಭು, ಬೇಡಿ ಪ್ರಭು, ಬೇಡಿ. ಶಬರಿಯು ಶ್ರೀರಾಮನಿಗೆ ಕಾದಂತೆ ಹಲವು ವರ್ಷಗಳ ನಂತರ ಕಾದು ಕಾದು ಪಡೆದಿರುವ ಮಗು. ನನಗೆ ತಾಯ್ತನದ ಪಟ್ಟ ನೀಡಿದ ಬಂಗಾರ. ಅವನನ್ನು ಕೊಂದು ನನ್ನ ಹೆತ್ತೊಟ್ಟೆಯನ್ನು ಬರೆದು ಮಾಡಬೇಡಿ ಪ್ರಭು. ನಮ್ಮ ವಂಶೋದ್ಧಾರಕನನ್ನು ನೀವೇ ನಾಶ ಮಾಡದಿರಿ ಪ್ರಭು, ಬೇಡಿ. ಇವನು ನಮ್ಮ ವಂಶೋದ್ಧಾರಕನಲ್ಲ, ನಮ್ಮ ವಂಶಕ್ಕೆ ಕಳಂಕ. ಈ ಬಂಕಾಪುರ ಚಕ್ರವರ್ತಿಯ ಮಗ ಮೂಕನೆಂದರೆ ನನಗೆಷ್ಟು ಅವಮಾನ. ನಿಮಗೆ ಒಂದು ಜೀವಕ್ಕಿಂತ ಮರ್ಯಾದೆಯೇ ಮುಖ್ಯವಾಯಿತೆ ಸ್ವಾಮಿ? ಹೌದು, ನನಗೆ ನನ್ನ ಗೌರವ ಪ್ರತಿಷ್ಠೆಯೇ ಮುಖ್ಯ. ಸುಟ್ಟು ಹಾಕಿ ನಿಮ್ಮ ಘನತೆ ಗೌರವವನ್ನು. ಈ ನಿಮ್ಮ ಘನತೆ, ಗೌರವ, ಹಣ, ಅಂತಸ್ತು, ಸಿಂಹಾಸನ, ಸಾಮ್ರಾಜ್ಯ ಯಾವುದನ್ನೇ ಕಳೆದುಕೊಂಡರೂ ಮತ್ತೆ ಮರಳಿ ಪಡೆಯಬಹುದು. ಆದರೆ ಹೋದ ಜೀವ ಮರಳಿ ಪಡೆಯಲು ಸಾಧ್ಯವೇ ಪ್ರಭು? ಪಡೆಯದಿದ್ದರೇನು? ನಮಗದು ಬೇಕಾಗಿಲ್ಲ. ನಿಮಗೆ ಬೇಡದಿರಬಹುದು, ನನಗೆ ಬೇಕು. ನಾನು ಮಗುವಿನ ತಾಯಿ. ನಾನು ತಂದೆ. ನಿನಗಿಂತಲೂ ಹೆಚ್ಚಿನ ಅಧಿಕಾರ ಇದರ ಮೇಲೆ ನನಗಿದೆ. ಯಾವ ಅಧಿಕಾರ? ಎಂತಹ ಅಧಿಕಾರ ನಿಮ್ಮದು? ಒಂದೇ ಒಂದು ಕ್ಷಣದ ಹಕ್ಕು ನಿಮ್ಮದು. ಆದರೆ ಆ ಒಂದು ಕ್ಷಣದಿಂದ ಮೊದಲ್ಗೊಂಡು ಈ ಕ್ಷಣದವರೆಗೂ ನನ್ನ ರಕ್ತ, ಉಸಿರಿನ ಕಣಕಣದಲ್ಲೂ ಬೆರೆತು ಹೋಗಿರುವ ಪರಮಾಧಿಕಾರ ನನ್ನದು. ನೀವಿತ್ತ ಒಂದು ಅಣುವನ್ನು 9 ತಿಂಗಳು ಹೊತ್ತು ಅದಕ್ಕೆ ರಕ್ತ, ಮಾಂಸ, ಮೂಳೆ, ಮಜ್ಜೆಗಳನ್ನು ತುಂಬಿಸಿ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಅವನನ್ನು ಈ ಧರೆಗೆ ತಂದಿದ್ದೇನೆ. ಕ್ಷಣ ಕ್ಷಣವೂ ಅವನ ಉಸಿರಿಗೆ ಉಸಿರಾಗಿ, ಹಸಿವಿಗೆ ಹಾಲಾಗಿ, ಬೆಚ್ಚನೆಯ ಮಮತೆಯ ಕವಚ ತೊಡಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದೇನೆ. ಹೊಡೆಯಿರಿ, ನನ್ನನ್ನು ಕೊಂದು ಬಿಡಿ.
ನನ್ನ ಮೇಲೆ ನಿಮಗೆ ಅಧಿಕಾರವಿದೆ. ಆದರೆ ನನ್ನ ದೇಹದಲ್ಲಿ ಉಸಿರಿರುವವರೆಗೂ ನನ್ನ ಮಗನನ್ನು ಸಂಹರಿಸಲು ಮಾತ್ರ ನಾನು ಬಿಡುವುದಿಲ್ಲ. ನೀನಲ್ಲ, ಹರಿಹರ ಬ್ರಹ್ಮಾದಿ ದೇವತೆಗಳೇ ಬಂದು ತೊಡೆದರು ಈ ಅನಿಷ್ಟವನ್ನು ಸಂಹರಿಸದೆ ಬಿಡುವುದಿಲ್ಲ. ನಿಮಗೆ ಅಧಿಕಾರವಿದೆ, ಸೈನ್ಯವಿದೆ, ಆಳು ಕಾಳುಗಳಿದ್ದಾರೆ, ಆಯುಧಗಳಿವೆ. ನನ್ನನ್ನು ತೊಲಗಿಸಿ ಈ ಕಂದನನ್ನು ಸಂಹರಿಸಲು ನಿಮಗೆ ಸಾಧ್ಯವೆಂದು ನಾನು ಬಲ್ಲೆ. ಆದರೆ ಸಂಹರಿಸುವ ಮೊದಲು ನನ್ನದೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಏನದು? ನೀವು ಸಾಮ್ರಾಟರು ತಾನೆ? ಹೌದು. ನೀವು ಶಿವನನ್ನೇ ಮೆಚ್ಚಿಸಿ ವರ ಪಡೆದವರು ತಾನೆ? ಹೌದು. ಹೌದು. ನೀವು ದೇವತೆಗಳನ್ನು ಹೆಡೆಮುರಿ ಕಟ್ಟಿ ಎಳೆದು ತಂದವರು ತಾನೆ? ಹೌದು. 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 ನೀವು ದೇವತೆಗಳಿಗಿಂತ ದೊಡ್ಡವರು ತಾನೆ? ಹೌದು. ಹೌದು. ದೇವರಾದವರು ಎಲ್ಲಿ ಬೇಕಾದರೂ ಹೋಗಬಲ್ಲರು, ಏನು ಬೇಕಾದರೂ ಮಾಡಬಲ್ಲರು ಅಲ್ಲವೇ? ಹೌದು. ನಾನು ಎಲ್ಲಿ ಬೇಕಾದರೂ ಹೋಗಬಲ್ಲೆ, ಏನು ಬೇಕಾದರೂ ಮಾಡಬಲ್ಲೆ. ಹಾಗಾದರೆ ನನ್ನ ಮಗನ ಅಂಗವೈಫಲ್ಯವನ್ನು ಸರಿಪಡಿಸಿ. ಕುತ್ತಿಗೆ ಬಂದಿದೆ ಅಂತ ವಿಷಯನ ಕುತ್ತಿಗೆಲ್ಲ ಇಟ್ಕೊಂಡ್ಬಿಟ್ರೆ ಈಗ ಆ ವಿಷಯನ ಹೇಳ್ತೀಯೋ ಇಲ್ಲ ನೇಣು ಹಾಕೊಳ್ಳೋದಕ್ಕೆ ಆ ಕುತ್ತಿಗೆ ಹಗ್ಗ ತಂದ್ಕೊಡ್ಲಾ? ಹಗ್ಗ ನನ್ಗೊಬ್ಳಿಗೆ ಅಲ್ಲ, ನಿಮ್ಗೂ ಸೇರ್ಸಿ ತಗೊಬನ್ನಿ. ಏನ್ ಹೇಳ್ತಿದ್ಯಾ ನೀಲವ್ವ? ಮರಿದೇವ ರೇಣುಕನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿದ್ದ. ಅದೇನ್ ಗುಟ್ಟು ಹೇಳ್ಕೊಟ್ನೋ ಏನೋ ಗೊತ್ತಿಲ್ಲ. ವಿಷಯ ಯಾರಿಗೂ ಹೇಳ್ಬೇಡ, ಹುಷಾರಾಗಿರು ಅಂತ ಹೇಳ್ತಿದ್ದ. ಅಕಸ್ಮಾತ್ ಅವಳಿಗೆ ವಿಷ ಹಾಕ್ಬೇಕು ಅನ್ಕೊಂಡಿದ್ ವಿಷಯ ಅವನಿಗೆ ಗೊತ್ತಾಗಿದ್ಯಾ ಏನು ಅಂತ ಅನುಮಾನ. ಅಯ್ಯೋ ಅವನಿಗೆ ಯಾಕಮ್ಮ ಗೊತ್ತಾಗುತ್ತೆ? ಈ ವಿಷಯ ನಮ್ಮ 5 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನಾನಂತೂ ನನ್ನ ಹೆಂಡತಿಗೆ ಬಿಟ್ಟು ಬೇರೆ ಯಾರು ಹೇಳಿಲ್ಲಪ್ಪ. ನಾನು ಅಷ್ಟೇ ನನ್ನ ಹೆಂಡತಿಗೆ ಮಾತ್ರ ಹೇಳಿರೋದು. ಅಯ್ಯೋ ದ್ರಾವೆಗಳ ಹೆಂಗಸರು ಕಿವಿಗೆ ಬಿದ್ದು ಬಿಟ್ಟು ತೂತ್ ಮಡಕೆಗೆ ನೀರು ತುಂಬ್ದಂಗೆ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಹೋಗಿ ನಿಮ್ಮ ಹೆಂಡತಿರ್ಗೆ ಯಾಕಯ್ಯ ಈ ವಿಷಯ ಹೇಳಕ್ ಹೋದ್ರೆ? ಅವ್ರು ಯಾರಿಗೂ ಹೇಳಿದಿಲ್ಲ ಬಿಡಿ ಗುಡ್ಲೆ. ಅವ್ರು ನಮ್ಗಿಂತ ಗುಟ್ಟು. ಯಾರು ಹೇಳ್ತಾರೋ ಬಿಡ್ತಾರೋ, ಆ ಮರಿದೇವ ಏನಾದ್ರು ರೇಣುಕಂಗೆ ಹೇಳಿದ್ರೆ ಅವ್ರ ಅಪ್ಪ ಬಂದು ನನ್ಗೆ ತಿಥಿ ಮಾಡ್ತಾನೆ. ಓ ನಮ್ಮನ್ನೇನು ಕಿರೀಟ ತೋರಿಸಿ ಮೆರವಣಿಗೆ ಮಾಡ್ತಾರೆ ಅನ್ಕೊಂಡಿದ್ಯಾನಮ್ಮ? ನಮ್ಮೆಲ್ರದ್ದು ಸಾಮೂಹಿಕ ಹತ್ಯೆ ಖಚಿತ. ಆದರೂ ಈ ವಿಷಯ ಮರಿದೇವನಿಗೆ ಗೊತ್ತಾಗೋಕ್ ಸಾಧ್ಯನೇ ಇಲ್ವಲ್ಲ? ಗೊತ್ತಾದ್ರೆ ಗೋವಿಂದ ಗೋವಿಂದ. ನಾವೆಲ್ಲರೂ ಈಗ ಗಾಜಿನ ಮನೆಯಲ್ಲಿದ್ದೀವಿ. ಯಾರು ಕಲ್ಲು ಹೊಡೆದ್ರು ಎಲ್ರಿಗೂ ಏಟು ಬೀಳುತ್ತೆ. ನಾವೆಲ್ಲರೂ ಹುಷಾರಾಗಿರ್ಬೇಕು. ಏನ್ ಹುಷಾರೋ ಏನೋ, ಆನೆ ತನ್ನ ತಲೆ ಮೇಲೆ ತಾನೇ ಮಣ್ಣು ಹಾಕೊಂಡಂಗೆ ನಿಮ್ಮ ಮಾತೆಲ್ಲ ಕೇಳಿ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೊಂಡೆ. ಎಲ್ಲ ನನ್ನ ಕರ್ಮ. ನೀಲವ್ವ, ನೀಲು ನೀ ಅರ್ಧಕ್ಕೆ ಹೊರಟೋದ್ಲಲ್ಲೇ, ಪೂರ್ತಿ ಮುಗಿಯೋವರೆಗೆ ಇರೋದಲ್ವೇ? ಅಪಾರ್ಥ ಮಾಡ್ಕೋಬೇಡ್ವೆ. ವಿಷಯನ ಅರ್ಧ ಹೇಳೋದ್ಲಲ್ಲ, ಪೂರ್ತಿ ಇತ್ಯರ್ಥ ಆಗೋದು ಬೇಡ್ವೆ ಅಂತ ಹೇಳೋದ್ನಪ್ಪ. ಅವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ನಾವು ಈ ಆರೋಪದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ಒಂದೇ ಒಂದು ಮಾರ್ಗ ಇದೆ. ಅದ್ ಯಾವ ಮಾರ್ಗ ಅಂತ ಮಾರ್ಗದರ್ಶನ ಮಾಡಿ ಶಕುನಿಯ ಸೋದರ ಸೊಸೆ. ನಮ್ಮ ಮನೆಗೆ ತಂದಿಟ್ಟಿದಿರಲ್ಲ ಆ ಬಂಗಾರ ದಂಡ ಪಿಂಡನ, ಹೌದು, ಅವನಿಂದ 3 ಕಾಸು ಉಪಯೋಗ ಆಗಿಲ್ಲ. ಹೌದೌದು. ಹೇಗೂ ಊರ್ ಜನಗಳಿಗೆ ಅವನ್ ನನ್ನ ತಮ್ಮ ಅಂತ ನಂಬಿಸಿದೀವಿ. ಹೌದು. ಈಗ ಆ ಹುಚ್ಚನೆ ರೇಣುಕಾನ ನಮಗ್ ಗೊತ್ತಿಲ್ದಲ್ಲೇ ಹೊತ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ ಅಂತ ಕತೆ ಕಟ್ಟಿದ್ರೆ
ಅದ್ಭುತ ಅಮ್ಮವ್ರೆ, ಪರಮಾದ್ಭುತ ಅಮ್ಮ ಅವರೇ. ಆ ಹುಚ್ಚನ ತಂದು ತಗಲಾಕಿದ್ರೆ ನಮ್ಮ ಗುರುಗಳಿಗೆ ಹಿಡಿದ್ರೆ ಹುಚ್ಚು ಬಿಟ್ಟು ಹೋಗುತ್ತೆ. ನಮಗೆ ಆರೋಪದಿಂದ ಮುಕ್ತಿನೂ ಸಿಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ತಲೆನೇ ನಿಂದು? ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ಬಿಟ್ಟಲ್ಲ. ಲೇ ಶಿಷ್ಯಂದ್ರ, 2 ನಿಮಿಷ ಕಣ್ಣು ಮುಚ್ಕೊಳ್ರು, ನಿಮ್ ಕೈ ಮುಗಿತೀನೋ. ಮದ್ವೆ ನನ್ನ 7 ಜನ್ಮದ ಪುಣ್ಯ ಕಣೆ ನಿನ್ನಂತ ಹೆಂಡತಿ ಸಿಕ್ಕಿದ್ದು. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಕಣೆ, ತುಂಬಾ ಗುರುಗಳೇ, ಆಯ್ತಾ? ಕೈ ತೆಗಿಬೋದಾ? ಆಯ್ತಪ್ಪ, ಆಯ್ತು, ತೆಗಿರೋ. ಈ ಸಂಶೋಧನೆನ ಪಂಚಾಯತ್ನಲ್ಲಿ ಮಂಡಿಸಿ ಅವನಿಗೆ ಗಲ್ಲು ಶಿಕ್ಷೆ ಆಗೋಗ್ ನೋಡ್ಕೋತೀನಿ. ಆಗ ನಮಗೆ ಆರೋಪದಿಂದ ಮುಕ್ತಿನೂ ಸಿಕ್ಕಾಗುತ್ತೆ, ಆ ಪೀಡೆನೂ ತೊಲಗ್ದಾಗುತ್ತೆ, ಆ ಮರಿದೇವನಿಗೂ ಸರಿಯಾಗಿ ಬುದ್ಧಿ ಕಲಿಸ್ದಾಗುತ್ತೆ. ಗುರುಗಳೇ, ನೀವು ನಗ್ತಾ ಇರೋದು ನೋಡಿ ಖುಷಿಯಾಗಿ ನಮಗೂ ನಗಬೇಕು ಅಂತ ಅನಿಸ್ತಾ ಇದೆ. ನಗರೋ ಚಿಕಿತ್ಸಾಲಯಕ್ಕೆ ಬರೋವರೆಗೂ ಅಷ್ಟೇ ವೈದ್ಯ, ಬಂದ ಮೇಲೆ ಎಲ್ಲರೂ ಹುಚ್ಚರೆ ನಗರಿ. ದೇವರಾದವರು ಎಲ್ಲಿ ಬೇಕಾದರೂ ಹೋಗಬಲ್ಲರು, ಏನು ಬೇಕಾದರೂ ಮಾಡಬಲ್ಲರು ಅಲ್ಲವೇ? ಹೌದು, ನಾನು ಎಲ್ಲಿ ಬೇಕಾದರೂ ಹೋಗಬಲ್ಲೆ, ಏನು ಬೇಕಾದರೂ ಮಾಡಬಲ್ಲೆ. ಹಾಗಾದರೆ ನನ್ನ ಮಗನ ಅಂಗವೈಫಲ್ಯವನ್ನು ಸರಿಪಡಿಸಿ. ಏನು? ದೇವರಾದವರು ತಮ್ಮ ಶಕ್ತಿಯಿಂದ ಪ್ರಳಯವನ್ನೇ ಸೃಷ್ಟಿಸಬಲ್ಲರೆಂದ ಮೇಲೆ ಏಕಶ್ಚಿತ್ ಒಂದು ಮಗುವಿನ ಅಂಗವೈಫಲ್ಯವನ್ನು ಸರಿಪಡಿಸಲು ಸಾಧ್ಯವಿದೆ ಅಲ್ಲವೇ? ಏಕೆ ಸುಮ್ಮನಾದಿರಿ? ನಿಮ್ಮಿಂದ ಸರಿಪಡಿಸಲು ಸಾಧ್ಯವಿಲ್ಲವೆಂದ ಮೇಲೆ ನೀವು ದೇವರಿಗಿಂತ ದೊಡ್ಡವರಲ್ಲ ಎಂದು ಒಪ್ಪಿಕೊಳ್ಳಿ. ಅಸಂಭವ. ಆ ದೇವತೆಗಳಿಗಿಂತ ನಾನೇ ದೊಡ್ಡವನು, ನಾನೇ ಶ್ರೇಷ್ಠ, ನಾನೇ ಬಲಿಷ್ಠ. ಹಾಗಾದರೆ ಅದನ್ನು ರುಜುವಾತುಪಡಿಸಿ. ಭಲೆ ಇಂದುಮತಿ, ಭಲೆ. ನಮ್ಮ ಸಾಮರ್ಥ್ಯವನ್ನು ಹೊರೆಹಚ್ಚಲು ಸರಿಯಾದ ಸವಾಲನ್ನೇ ಒಡ್ಡಿದ್ದೀಯ. ನಿನ್ನ ಸವಾಲನ್ನು ನಾವು ಅಂಗೀಕರಿಸುತ್ತೇವೆ. ಆ ಸವಾಲನ್ನು ನಾವು ಗೆದ್ದರೆ, ನೀವು ಗೆದ್ದರೆ ಇನ್ನೆಂದು ಯಾವ ದೇವರನ್ನು ಪೂಜಿಸುವುದಿಲ್ಲ, ಧ್ಯಾನಿಸುವುದಿಲ್ಲ. ಜನ್ಮ ಜನ್ಮದಲ್ಲೂ ನೀವೇ ದೇವರೆಂದು ಆರಾಧಿಸುತ್ತೇನೆ. ಇದು ಸತ್ಯ, ಇದು ಸತ್ಯ. ಹಾಗಾದರೆ ನಾಳೆ ನಿನ್ನ ಸವಾಲಿಗೆ ಉತ್ತರ ನೀಡುತ್ತೇನೆ, ನೋಡುತ್ತಿರು. ಮುಚ್ಚಿದ್ಯಾ ತಾನೆ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಕರ್ಕೊಂಡು ಬಂದಾಯ್ತು. ಈಗ ಕಣ್ ತೆಗಿ, ನಿನಗೆ ಒಂದು ಅದ್ಭುತ ತೋರಿಸ್ತೀನಿ. ನೀನೇ ನನಗೊಂದು ದೊಡ್ಡ ಅದ್ಭುತ. ನಿನಗಿಂತ ದೊಡ್ಡ ಅದ್ಭುತ ಯಾವುದಪ್ಪ? ಚಿಕ್ಕಿ, ನೋಡೋ ದೃಷ್ಟಿ ಇದ್ರೆ ಈ ಸೃಷ್ಟಿನೇ ಒಂದು ಅದ್ಭುತ. ಆದ್ರೆ ಮನುಷ್ಯ ಬೇರೆಯವ್ರ ಸಂತೋಷನ ನೋಡಿ ಹೊಟ್ಟೆ ಕಿಚ್ಪಟ್ಟು ತನ್ನ ಸಂತೋಷನೇ ಕಳ್ಕೊತಾ ಇದ್ದಾನೆ. ನೀನ್ ಯಾವತ್ತೂ ಬೇರೆಯವ್ರು ಹೇಗೆ ಬದುಕ್ತಾ ಇದ್ದಾರೆ ಅಂತ ನೋಡ್ಬೇಡ, ನೀನ್ ಹೇಗೆ ಬದುಕಬೇಕು ಅನ್ನೋದಷ್ಟೇ ನೋಡು. ಆಗ ನಿನಗೆಲ್ಲ ಆನಂದವಾಗಿ, ಅದ್ಭುತವಾಗಿ, ಆಶ್ಚರ್ಯವಾಗಿ ಕಾಣುತ್ತೆ. ಬರೀ ನನ್ನನ್ನೇ ನೋಡ್ತಾ ಇರಬೇಡ, ಸ್ವಲ್ಪ ಆ ಕಡೆನೂ ತಿರುಗಿ ನೋಡು.
ಎಲ್ಲಿ ಹೋಗಿದೆ ಮಧು? ಅದೇನಾಯ್ತು ಗೊತ್ತಿಲ್ಲ ರೇಣುಕಾ. ಅವತ್ತು ರಾತ್ರಿ ನಿನ್ನ ನೋಡ್ಕೊಂಡು ಹೋದ್ಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ಕಲ್ಯಾಣದಲ್ಲಿದ್ದೀನಿ. ನಾನು ಅಣ್ಣನವ್ರನ್ನ ಕೇಳಿದೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ. ಅದಕ್ಕವರು ಎಲ್ಲದಕ್ಕೂ ಮಹಾದೇವನೇ ಕಾರಣ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ನಿನ್ಗೇನು ಆಗಬಾರ್ದು ಅಂತ ನಾನು ಹರಕೆ ಹೊತ್ಕೊಂಡು ಅಲ್ಲೇ ಧ್ಯಾನಕ್ಕೆ ಕೂತ್ಬಿಟ್ಟೆ. ನನ್ನ ನಂಬಿಕೆ ಹುಸಿ ಆಗಲಿಲ್ಲ. ಆ ಶಿವ ಕರುಣೆ ತೋರ್ಬಿಟ್ಟ. ಶಿವಭಕ್ತ ಪರಾಧೀನ ಮಧುವಣ್ಣ ಪ್ರೀತಿಯಿಂದ ಕರೆದ್ರೆ ಸಾಕು ಓಡೋಡ್ ಬಂದ್ಬಿಡ್ತಾರೆ. ನನ್ನ ಹಾಗೆ. ನನ್ನ ಕೆಲಸ ಮುಗೀತು, ನಾನಿನ್ ಬರ್ತೀನಿ. ಇರೋ, ನಾನು ಬರ್ತೀನಿ. ಯಾಕೆ ಚಿಕ್ಕಿ, ಮಧುವಣ್ಣನ ಜೊತೆ ಇರಕ್ ಭಯನಾ? ಭಯ ಅಲ್ಲ ಮರಿದೇವ, ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಅಷ್ಟೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಭಯ ಪಡೋರು ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡಿದ್ಮೇಲೆ ಭಯ ಪಡಬಾರ್ದು. ಪ್ರೀತಿ ಮಾಡಕ್ ಭಯ ಇಲ್ಲ ಮರಿದೇವ, ನಮ್ಮಿಬ್ರು ಪ್ರೀತಿನ ಈ ಸಮಾಜ ಒಪ್ಪುತ್ತಾ ಅನ್ನೋ ಭಯ. ಒಳ್ಳೇದಿರೋ ಕಡೆ ಕೆಟ್ಟದಿರುತ್ತೆ, ಪ್ರೀತಿ ಇರೋ ಕಡೆ ದ್ವೇಷ ಅಸೂಯೆ ಇದ್ದೇ ಇರುತ್ತೆ. ಪರಸ್ಪರ ಮುಖಾಮುಖಿ ಆಗೋದೇ ಜೀವನ. ಆದ್ರೆ ಕೊನೆಗೆ ಗೆಲ್ಲೋದು ಸತ್ಯ, ಧರ್ಮ, ಪ್ರೀತಿನೇ. ನಾನಿರೋವರೆಗೂ ನೀವು ಭಯ ಪಡ್ಬೇಡಿ. ನಾನು ಚಿಟ್ಕೆ ಹೊಡೆದ್ರೆ ಮಾವಿನಕಾಯಿ ತಂತಾನಾಗೆ ಕೆಳಗೆ ಬೀಳುತ್ತಂತೆ. ಇನ್ನು ಪ್ರೇಮಿಗಳನ್ನ ಒಂದ್ ಮಾಡೋದು ದೊಡ್ಡ ವಿಷಯನಾ? ಓಹೋ, ಹಾಗಾದ್ರೆ ಚಿಟ್ಕೆ ಹೊಡಿ ನೋಡೋಣ. ಆಶ್ಚರ್ಯ ಪಡ್ಬೇಡಿ, ಪ್ರೀತಿಯನ್ನು ಮಾಯಲ್ ಬಿದ್ದವ್ರಿಗೆ ಎಲ್ಲಾನು ಮಾಯನೇ. ಇದನ್ನ ತಿನ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಆಯ್ತಾ ಇಲ್ಲವಾ? ಗಾಜಿನ ಮನೆಯೊಳಗೆ ಕೂತ್ಕೊಂಡು ಪಕ್ಕದ ಮನೆಗೆ ಕಲ್ಲು ಹೊಡಿಬಾರ್ದು. ಅಯ್ಯೋ, ನನಗೆ ಸತ್ಯ ಉರಿಯೋ ಸೂರ್ಯನ ತರ ಮೋಡ ಅಡ್ಡ ಬಂದ್ರೆ ಸ್ವಲ್ಪ ಹೊತ್ತು ಮಳೆ ಆಗ್ಬೋದು, ಆದರೆ ಹೊರ ಬರದೇ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀಲವಾ ನೀನ್ ಹೇಗ್ ಬಂದೆ? ಅಷ್ಟೊತ್ತಿಂದ ಯಾರು ಕಾಣಿಸ್ತಾನೆ ಇರ್ಲಿಲ್ಲ.
ನೀನ್ ನೋಡ್ಲಿಲ್ಲ, ನಾನು ಕಾಣಿಸ್ಲಿಲ್ಲ. ನಾನು ಅವಾಗ್ಲಿಂದ ನಿನ್ ಜೊತೆನೇ ಇದ್ದೀನಿ. ಹಾ, ಜೊತೆಲ ನೀನ್ ಎಲ್ಲಿದ್ದೆ, ಯಾರ ಜೊತೆ ಇದ್ದೆ, ಏನ್ ಮಾತಾಡ್ದೆ ಎಲ್ಲ ನನಗೆ ಗೊತ್ತು. ಸಾಕು, ಸುಮ್ಮನೆ ಇರು. ನಾನು ಮಂಚಣ್ಣನ ಜೊತೆ ಮಾತಾಡಿದ್ದು ನಿನ್ಗೆ ಹೇಗೆ ಗೊತ್ತಾಗುತ್ತೆ? ನೋಡ್ದ್ಯಾ ಸತ್ಯ ಹೇಗೆ ಹೊರಗೆ ಬರ್ತಾ ಇದೆ? ನಿನ್ ಹೊಟ್ಟೆಲಿರೋ ವಿಷನ ಬಾಯಿ ಮುಖಾಂತರ ಕಕ್ಬಿಡು, ಆಗ ಬದುಕೋತ್ಯ. ಇಲ್ಲ ಅಂದ್ರೆ ಆ ವಿಷ ನಿನ್ನೇ ಬಲಿ ತಗೊಳುತ್ತೆ. ಗಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು. ಗಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡ್ರು. ಜಗತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಡಾಡೋಕೆ ಶ್ರವಣನ ಸಂಹಾರಕ್ಕೆ ಎಪ್ಪತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹೊತ್ತದಲ್ಲಿ ಬಡದು ಮೂಡವ್ರೆ. ದೊಡ್ಡಪ್ಪ, ಓಹೋ, ಮರಿದೇವ, ಏನಪ್ಪ ಇದು ಒಬ್ಬನೇ ಬಂದಿದೆಯಲ್ಲ? ಯಾವಾಗ್ಲೂ ನಿನ್ ಜೊತೆಗೆ ದೊಡ್ಡ ಮಕ್ಕಳ ಸೈನ್ಯನೇ ಇರ್ಬೇಕಲ್ಲ? ಸೈನ್ಯ ಅಲ್ಲ, ಅವ್ರವ್ರ ಮನೇಲಿದ್ದ ದೊಡ್ಡಪ್ಪ. ನಾನಿವತ್ತು ನಿಮ್ ಜೊತೆ ಮಾತಾಡಕ್ಕೆ ಅಂತಾನೆ ಬಂದೆ. ಸರಿ, ಏನ್ ಹೇಳಪ್ಪ? ನಮ್ಮ ತಂದೆ ಮತ್ತೆ ನಿಮ್ಮ ಸಂಬಂಧ ರಾಮ ಲಕ್ಷ್ಮಣರ ಥರ ಇತ್ತು. ಆದ್ರೆ ಮಂಚಣ್ಣ ದುಷ್ಟ ಅನ್ಕೋತಿದ್ರು. ಅವ್ನ ಮಾತು ಕೇಳ್ಕೊಂಡು ನಮ್ಮ ತಂದೆ ತಾಯಿನ ಶತ್ರುಗಳ ಥರ ನೋಡ್ಬಿಟ್ರಿ. ಮನೆಗೆ ಬಂದಿರೋರು ಶತ್ರುಗಳೇ ಆಗಿದ್ರು. ಸೌಜನ್ಯದಿಂದ ಗೌರವಿಸಬೇಕು ಅಂತ ದೊಡ್ಡೋರು ಹೇಳ್ತಾರೆ. ಆದರೆ ನೀವು ಅಷ್ಟು ಅನ್ಯೋನ್ಯವಾಗಿದ್ದನ್ನು ಮರೆತು ಅವಮಾನ ಮಾಡಿ ಕಳಿಸಿದ್ರಲ್ಲ, ಇದೇನಾ ನೀವು ಸಂಬಂಧಕ್ಕೆ ಕೊಡೋ ಬೆಲೆ? ಇಲ್ಲ ಕಣಪ್ಪ, ಇಲ್ಲ. ಆ ಸಮಯದಲ್ಲಿ ನನ್ನ ಕಣ್ಣಿಗೆ ಕಂಡಿದ್ದು ಸಾಯೋ ಸ್ಥಿತಿಲಿದ್ದ ನನ್ನ ಮಗಳು. ಕಿವಿ ಕೇಳಿಸಿದ್ದು ಅವಳ ಸ್ಥಿತಿಗೆ ಕಾರಣ ಆಗಿರೋ ಉತ್ತರಾಜಮ್ಮ ಅನ್ನೋ ದೂರು. ಇಷ್ಟೇ ಕಣಪ್ಪ. ನೀವು ಹಿರಿಯರು, ಊರಿಗೆ ನ್ಯಾಯ ಹೇಳೋರು. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅನ್ನೋ ಸಾಮಾನ್ಯ ತಿಳುವಳಿಕೆ ನಿಮಗಿರಬೇಕಿತ್ತಲ್ವಾ? ನಡೆದಿದ್ದೇನು ಅಂತ ನನ್ನ ತಂದೆ ತಾಯಿನೂ ಒಂದು ಮಾತು ಕೇಳ್ಬೋದಿತ್ತಲ್ಲ ದೊಡ್ಡಪ್ಪ? ಹೌದಪ್ಪ, ಕೇಳ್ಬೋದಾಗಿತ್ತು. ನಿಮ್ಮಮ್ಮ ನನ್ನ ಮಗಳ ಕೆನ್ನೆಗೆ ಹೊಡೆದ ಹಾಗೆ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವಕ್ಕೆ ಜೀವ ಕೊಡೋ ಗೆಳೆಯನಂತಿದ್ದ ನಿಮ್ಮ ಅಪ್ಪನಿಗೆ ಅವಮಾನ ಮಾಡಿಬಿಟ್ಟೆ. ಹೆತ್ತ ಮಗಳಿಗಿಂತ ಹೆಚ್ಚಾಗಿದ್ದ ನಿನ್ನ ತಾಯಿ ಪ್ರೀತಿಗೆ ಕೊಳ್ಳಿ ಇಟ್ಬಿಟ್ಟೆ. ನಾನು ಪಾಪಿ ಕಣಪ್ಪ, ನಾನು ಪಾಪಿ. ಮಾಡಿದ ತಪ್ಪಿಗೆ ಕಣ್ಣೀರು ಪರಿಹಾರ ಅಲ್ಲ ದೊಡ್ಡಪ್ಪ. ಈಗ ನಿಮ್ಮ ಮಗಳು ನಿಮಗೆ ಸಿಕ್ಕಿದ್ಲು, ಅವಳಿಗಾಗಿದ್ದ ಗಾಯನೂ ವಾಸಿ ಆಗಿದೆ. ಆದರೆ ನಮ್ಮಪ್ಪ ಅಮ್ಮನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ. ಅದಕ್ಕೆ ಯಾವತ್ತು ಮೂರನೇವ್ರ ಮಾತು ಕೇಳಿ ಸಂಬಂಧಗಳನ್ನ ಹಾಳು ಮಾಡ್ಕೋಬಾರ್ದು. ಕುಂಬಾರನಿಗೆ ವರ್ಷ, ಅದೇ ದೊಣ್ಣೆಗೆ ನಿಮಿಷ. ಸಂಬಂಧಗಳನ್ನ ಕಟ್ಟೋದು ಬಹಳ ಕಷ್ಟ, ಹಾಗೆ ಅದನ್ನು ಮುರಿಯೋದು ಬಹಳ ಸುಲಭ. ಅದಕ್ಕೆ ಕಷ್ಟಪಟ್ಟು ಕಟ್ಟಿರೋ ಸಂಬಂಧನ ಮುರಿಯೋಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ನಾನು ನಮ್ಮಮ್ಮನ ಬಾಳಿಗೆ ಅಂಟ್ಕೊಂಡಿದ್ದ ಬಂಜೆ ಅನ್ನೋ ಕಪ್ಪು ಚುಕ್ಕೆನ ಅಳಿಸೋಕ್ಕಷ್ಟೇ ಅವಳ ಮಗನಾಗಿ ಬಂದದ್ದು. ಮುಂದೆ ನನ್ನ ದಾರಿ, ನನ್ನ ಗುರಿ ಬೇರೆನೇ ಇದೆ. ಆದರೆ ಅವ್ರ ನಿಜವಾದ ಮಗಳು ಚಿಕ್ಕ ವಯಸ್ಸಿನಿಂದಾನು ಪ್ರೀತಿಯಿಂದ ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಬೆಳೆಸ್ದಂಥ ರೇಣುಕಾ ಚಿಕ್ಕಿನೇ. ಅಂಥ ಮಗಳಿಗೆ ನಮ್ಮಮ್ಮ ಪ್ರೀತಿ ಮಮತೆ ಕೊಡೋದು ಬಿಟ್ಟು ಕೇಡು ಬಯಸ್ತಾಳೆ ಅಂದರೆ ಅದನ್ನು ನೀವು ಹೇಗೆ ನಂಬದ್ರಿ? ನನ್ನ ತಂದೆ ತಾಯಿ ಮಹಾಶಿವಶರಣರು. ಅವರಿಗೆ ಸತ್ಯವೇ ಉಸಿರು, ಧರ್ಮವೇ ಆತ್ಮ. ಅವ್ರ ಬದುಕೇ ಒಂದು ತಪಸ್ಸು. ದಯವಿಟ್ಟು ಇನ್ಯಾವತ್ತೂ ಅವ್ರ ಮನಸ್ಸು ನೋಯಿಸಬೇಡಿ. ಇಲ್ಲಪ್ಪ, ಇಲ್ಲ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಇನ್ಯಾವತ್ತೂ ಅವ್ರ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಆಡೋದಿಲ್ಲ. ಅವ್ರ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಾಣ ಬೇಕಾದರೂ ಬಿಡ್ತೀನಿ. ಸಾಧ್ಯವಾದರೆ
ನನ್ನನ್ನು ಕ್ಷಮಿಸ್ಬಿಡಪ್ಪ. ದೊಡ್ಡಪ್ಪ, ನೀವು ದೊಡ್ಡೋರು. ದೊಡ್ಡೋರು ಚಿಕ್ಕೋರಿಗೆ ಕೈ ಮುಗಿಯೋದು ಶ್ರೇಯಸ್ಸಲ್ಲ. ವಯಸ್ಸು ದೇಹಕ್ಕಷ್ಟೇ ಕಣಪ್ಪ, ಜ್ಞಾನಕ್ಕಲ್ಲ. ನೀನು ವಯಸ್ಸಲ್ಲಿ ಚಿಕ್ಕವನಾದರೂ ಮಹಾಜ್ಞಾನಿ. ನಿನ್ನಿಂದ ನನ್ನ ಮಗಳು ಮತ್ತೆ ಮನೆಗೆ ಬರೋ ಹಾಗಾಯಿತು. ಅಜ್ಞಾನದಿಂದ ಕುರುಡಾಗಿದ್ದ ನನ್ನ ಕಣ್ಣುಗಳು ತೆರೆಯೋ ಹಾಗಾಯಿತು. ನಮ್ಮ ಸಂಬಂಧ ಉಳಿಸಿದ ಪುಣ್ಯಾತ್ಮ ಕಣಪ್ಪ ನೀನು. ನಿನಗೆ ಕೈ ಮುಗಿಯೋದ್ರಿಂದ ಯಾವುದೇ ತಪ್ಪಿಲ್ಲ, ಯಾವ ತಪ್ಪು ಇಲ್ಲ. ಸರಿ, ಹಾಗಾದ್ರೆ ನೀವು ನನಗೊಂದು ಮಾತು ಕೊಡ್ತೀರಾ? ಒಂದು ಮಾತೇನಪ್ಪ, 100 ಮಾತು ಕೊಡ್ತೀನಿ. ಅದೇನ್ ಮಾಡಬೇಕು ಅಂತ ಹೇಳು. ಹೇಳ್ತೀನಿ. ಸಮಯ ಬಂದಾಗ ಖಂಡಿತ ಹೇಳ್ತೀನಿ. ಆದ್ರೆ ಈಗ ನೀವು ನನಗೆ ಮಾತು ಕೊಟ್ರಲ್ಲ, ಅಷ್ಟು ಸಾಕು. ನಾನಿನ್ ಬರ್ತೀನಿ. ಬಂದ 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 ನೋಡು ಮಾದೇವ. ಪುತ್ರ, ಯಾಕೆ ನಿದ್ದೆ ಬರಲಿಲ್ವಾ? ಇಲ್ಲ ಸ್ವಾಮಿ, ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ನೀವೆದ್ದು ಒಳಗೆ ಹೋದ ತಕ್ಷಣ ನಾನು ಎದ್ದು ಬಂದ್ಬಿಟ್ಟೆ. ಸ್ವಾಮಿ, ನಿಮಗೆ ನಿದ್ದೆ ಬರಲಿಲ್ವಾ? ಇಲ್ಲ ಪುತ್ರ, ಮನಸ್ಸಲ್ಲಿ ಯಾಕೋ ಸಂಕಟ, ಏನೋ ತಳಮಳ. ನನಗೂ ಹಾಗೆ ಆಗ್ತಾ ಇದೆ ಸ್ವಾಮಿ. ಸರಿ, ಈಗ ಹೋಗಿ ಮಲ್ಕೋ. ಮಗ ಮಲಗಿದ್ದಾನೆ. ನಾವು ಮಾತಾಡ್ತಾ ನಿಂತ್ರೆ ಅವನಿಗೆ ಎಚ್ಚರ ಆಗುತ್ತೆ. ಆಯ್ತು ಸ್ವಾಮಿ.
ಸ್ವಾಮಿ ನೀವು ಮಲ್ಕೊಳ್ಳಿ. ಹ.